ಇವತ್ತು ಜೇನ್ ಆಗಿದೆ ಅಂತ ಒಂದು ನೋಡಿಬಿಡು. ನೋಡಿ ಫಸ್ಟ್ ಫ್ರೇಮ್ ತೆಗಿತಿದ್ದೇನೆ. ಒಂದು ಚೂರಿ ಹಿಡ್ಕೊಂಡಿದ್ದೇನೆ ನಾನು, ಚಿಕ್ಕ ಚೂರಿ. ಆವತ್ತು ನಾವು ಜೇನುಪೆಟ್ಟಿಗೆಯನ್ನು ಹ್ಯಾಂಡ್ಲ್ ಮಾಡುವಾಗ ಫುಲ್ ಕಾಮ್ ಮತ್ತು ಕಂಪೋಸ್ಟ್ ಆಗಿ ಮಾಡಬೇಕು. 4 ಕಾಣ್ಬೋದು ನೀವು, ಒಂದು ಸ್ಟಿಂಗ್ಲೆಸ್ ಆನಿಬಿ, ಮತ್ತೊಂದು ಹೋಲ್ಚ ಅಂತ ಹೇಳ್ತಾರೆ, ಅಂದರೆ ಕೋಲಲ್ಲೆಲ್ಲ ಕಟ್ಟುವುದು. ಇದರಿಂದ ಸ್ವಲ್ಪ ಚಿಕ್ಕ ಇರ್ತದೆ ಆ ಹುಳುಗಳು. ಎಲ್ರಿಗೂ ನಮಸ್ಕಾರ, ನಾನು ಅನ್ವೇಶ್ ಪಿಡ್ಮಾರ್. ಇದು ನನ್ನ ನ್ಯೂ ಯೂಟ್ಯೂಬ್ ಚಾನಲ್. ಮತ್ತು ಈ ವಿಡಿಯೋ ನಂದು ಫಸ್ಟ್ ವಿಡಿಯೋ. ಈ ಚಾನಲಲ್ಲಿ ನಾನು ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಯಾವುದೇ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಬರ್ತೇನೆ. ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ವಿಡಿಯೋ. ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ನಾನು ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ಈ ಒಂದು ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೊಂದು ಜೇನುಪೆಟ್ಟಿಗೆಯ ಬಗ್ಗೆ ಒಂದು ವಿಚಾರವನ್ನು ತಿಳಿಸಿಕೊಡ್ತೇನೆ. ನನ್ನ ಹತ್ರ ಈಗ ಸದ್ಯಕ್ಕೆ ಒಂದು 2 ಜೇನುಪೆಟ್ಟಿಗೆ ಇದೆ. ಅದರಲ್ಲಿ 2ರಲ್ಲಿ ಇರೋದು 1ರಲ್ಲಿ ಈಗೊಂದು ಗೋಣಿ ಇಟ್ಟಿದ್ದೇನೆ. ಅಂದರೆ ಮಳೆ ನೀರು ಬಿದ್ದಾಗೆಲ್ಲ ಇದಕ್ಕೆ ಜೇನುಪೆಟ್ಟಿಗೆ ಒಳಗೆ ಹೋಗಬಾರ್ದಂತ ಒಂದು ಕಾರಣಕ್ಕಷ್ಟೇ. ಗೋಣಿಯ ಒಳಗಿಂದ ಒಂದು ಪ್ಲಾಸ್ಟಿಕ್, ಯಾಕಂದರೆ ಡಬಲ್ ಪ್ರೊಟೆಕ್ಷನ್. ಮತ್ತು ಅದಕ್ಕೊಂದು 4 ಕೋಲಿಟ್ಟಿದ್ದೇನೆ, ಬಾಗಬಾರ್ದಂತ ಸುಮ್ಮನೆ ರೀಪಿನಾಗೆ. ನೋಡಿ, ನನ್ನ ತಂದೆಯವರು ನಾನು ಚಿಕ್ಕದಿರುವಾಗ ಮಾಡ್ತಾ ಇದ್ರಂತೆ. ಅಂದರೆ ನನಗೆ ಗೊತ್ತಿರುವಾಗ ನಾನು ಪೆಟ್ಟಿಗೆ ನನ್ನ ತಂದೆ ಇಟ್ಟೋದು ನೋಡಲಿಲ್ಲ. ಆದರೆ ಈ ಪೆಟ್ಟಿಗೆ, ಈ 2 ಕಾಣೋದು ನನ್ನ ತಂದೆಯವರು ಮಾಡ್ತಿರುವಾಗ ಇದ್ದಂಥ ಪೆಟ್ಟಿಗೆ ಇದೆ 2. ಮತ್ತು ಇದೊಂದು ಇದರ ಮಣೆ ಅಂತ ಹೇಳ್ತಾರೆ ಇದಕ್ಕೆ, ಅಂದರೆ ಕೆಳಗೆ ಬೇಸ್ಮೆಂಟ್. ಇದೊಂದು ಟಾಪ್, ಇದು ಮುಚ್ಚಳ. ಈ ಮುಚ್ಚಳವನ್ನು ನಾನು ಮಾಡಿಸಿದ್ದು, ಇದೊಂದು. ಈಗ ನನ್ನ ಹತ್ರ 2 ಜೇನುಪೆಟ್ಟಿಗೆ ಉಂಟು. ಈ 2ರಲ್ಲಿ ಇದೊಂದೇ ಇರೋದು. ಈಗ ಜೇನುಪೆಟ್ಟಿಗೆಯಲ್ಲಿ ಇದೊಂದೇ ಕುಟುಂಬ, ಇದೊಂದೇ ಕಾಲೋನಿ. ನನಗೆ ಅಂದರೆ ಜನವರಿ ಟೈಮಲ್ಲಿ ಬಂದು ಕೂತದ್ದು ಇದರಲ್ಲಿ. ಓಪನ್ ಮಾಡುವ. ಈಗ ಓಪನ್ ಮಾಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ಟ್ಯಾಪ್ ಮಾಡಬೇಕು. ಓಪನ್ ಮಾಡ್ತೇನೆ. ಇವತ್ತೊಂದು ಜೇನು ಆಗಿದೆ ಅಂತ ಒಂದು ನೋಡಿಬಿಡುವ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜೇನು ತೆಗೆಯುವ ಬಗ್ಗೆ ಒಂದು ವಿಚಾರ ತಿಳಿಸಿಕೊಡ್ತೇನೆ. ನೋಡಿ, ಇಲ್ಲಿ ನೋಡಿ, ಒಂದು ಕಾಣ್ತದ ಎಕ್ಸ್ಟ್ರಾ ಮೇಲೆ ಸೂಪರಲ್ಲಿ ಕಟ್ಟಿರುವಂತಹ ಒಂದು ಎದಿ, ಅಂದರೆ ವ್ಯಾಕ್ಸ್. ಇದು ಹೀಗೆ ಕಟ್ಟುವುದವರು ಯಾವಾಗ ಅವರಿಗೆ ಸೂಪರಲ್ಲಿ ಜೇನು ಫಿಲ್ ಮಾಡಿ ಇರ್ತದೆ, ಆಗ ಅವರು, ಅಂದರೆ ಈ ಹುಳಗಳು ಮೇಲೆ ಮುಚ್ಚಳಕ್ಕೆ ಬರ್ತದೆ. ಆಗ ನಾವು ಒಂದು ಸೂಪರ್ ಎಕ್ಸ್ಟ್ರಾ ಕೊಡಬೇಕು ಅವರಿಗೆ. ಈಗ ಇದನ್ನು ನೀವು ವೇಸ್ಟ್ ಮಾಡಬೇಕಂತಿಲ್ಲ. ಅಂದರೆ ಸೂಪರ್ನ ಮೇಲೆ ಫ್ರೇಮಿಗೆ ಒಂದು ಕೊಟ್ಟು ಬಿಡ್ಬೋದು. ಇದನ್ನು ಸೈಡಲ್ಲಿ ಇಟ್ಟು ಬಿಡುವ. ಕೋಪ ಬರ್ತುಂಟು ಅವರಿಗೆ. ನಾವು ಯಾವತ್ತು ಜೇನುಪೆಟ್ಟಿಗೆಯನ್ನು ತೆಗೆಯುವಾಗ, ಅಂದರೆ ಜೇನನ್ನು ಓಪನ್ ಮಾಡುವಾಗ, ಅಂದರೆ ಮುಚ್ಚಳವನ್ನು ತೆಗೆಯುವಾಗ, ಯಾವತ್ತು ನಾವು ಮುಗಿಲಿರುವ ಟೈಮಲ್ಲಿ ನಾವು ತೆಗಿಲಿಕ್ಕೆ ಹೋಗಬಾರ್ದು. ಮುಗಿಲಿರುವ ಟೈಮಲ್ಲಿ ಅವರಿಗೆ ಜಾಸ್ತಿ ಕೋಪ ಬರ್ತದೆ, ಅಂದರೆ ಹುಳುಗಳಿಗೆ ಜಾಸ್ತಿ ಕೋಪ ಬರ್ತದೆ. ಹಾಗಾಗಿ ನಾವು ಬೆಳಗ್ಗೆ ಸಹ ತೆಗಿಲಿಕ್ಕೆ ಹೋಗಬಾರ್ದು. ಬೆಳಗ್ಗೆ ಸಹ ಅವರಿಗೆ
ಅವರು ಕೆಲಸದ ಬ್ಯುಸಿಯಲ್ಲಿರ್ತಾರೆ. ಹಾಗಾಗಿ ನಾವು ಬೆಳಗ್ಗೆ ತೆಗಿಲಿಕ್ಕೆ ಹೋಗಬಾರ್ದು. ಮಧ್ಯಾಹ್ನ ನಂತರ ತೆಗೆಯುವುದು ಬೆಸ್ಟ್ ಆಪ್ಷನ್ನು ಮಧ್ಯಾಹ್ನ ನಂತರ. ಅಂದರೆ ಹುಳಗಳು ನಿಮಗೆ ಕಡಿಮೆ ಇರ್ತದೆ, ಮಧ್ಯಾಹ್ನ ನಂತರ ಕಡಿಮೆ ಇರ್ತದೆ ಕೆಲವೊಮ್ಮೆ. ನೀವು ಹುಳುಗಳನ್ನು ಕುಟ್ಟದಾಗೆ, ಅಂದರೆ ಅವರು ನಿಮಗೆ ಕುಟ್ಟದಾಗೆ ನೀವು ಮಧ್ಯಾಹ್ನ ನಂತರ ತೆಗೆದ್ರೆ ಮಾಡ್ಬೋದು. ಇವತ್ತು ಜೇನು ಆಗಿದೆ ಅಂತ ಒಂದು ನೋಡಿಬಿಡು. ನೋಡಿ, ಫಸ್ಟ್ ಫ್ರೇಮ್ ತೆಗಿತಿದ್ದೇನೆ. ಒಂದು ಚೂರಿ ಹಿಡ್ಕೊಂಡಿದ್ದೇನೆ ನಾನು, ಚಿಕ್ಕ ಚೂರಿ, ಬೀಸತ್ತಿ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಸೈಡಲ್ಲೆಲ್ಲ ಅವರು ಗಮ್ ಅಂಟಿಸಿರ್ತಾರೆ ಅವರಿಗೆ ಎಬ್ಬಿಸೋದಾಗೆ. ಅದನ್ನೆಲ್ಲ ಎಬ್ಬಿಸಲಿಕ್ಕೆ ಒಂದು ಚೂರಿ. ನೋಡಿ, ಇದು ಫಸ್ಟ್ ಫ್ರೇಮ್. ನೋಡಿ, ಆಲ್ಮೋಸ್ಟ್ 90% ಇದರಲ್ಲಿ ಸೀಲ್ ಆಗಿದೆ. ಜೇನು ಫಿಲ್ ಆಗಿ, ಅಂದರೆ ನೋಡಿ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ನೋಡಿ, ಇದೆಲ್ಲ ಸೀಲ್ ಆಗಲಿಲ್ಲ. ಅಂದರೆ ಇದರಲ್ಲಿ ಇವರು ತಂದು ಜೇನು ಫಿಲ್ ಮಾಡಿದಷ್ಟೇ. ಇದರಲ್ಲಿ ಈ ವ್ಯಾಕ್ಸ್ ಒಂದು ಹೋಲ್ ಕಾಣ್ತದಲ್ಲ, ಇದರಲ್ಲಿ ಅವರು ಜೇನು ಫಿಲ್ ಮಾಡಿದಷ್ಟೇ. ಅದರಲ್ಲಿ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರ್ತದೆ. ನೀರಿನ ಅಂಶ ಇದ್ದರೆ ಅದು ಹಾಳಾಗ್ತದೆ, ಫರ್ಮೆಂಟ್ ಆಗಿ ಹೋಗ್ತದೆ ಅದು. ಹಾಗಾಗಿ ಅದು ಅವರು ಸೀಲ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ನೀರಿನ ಅಂಶ ಇಲ್ಲ, ಅದು ನಮಗೆ ತೆಗಿಲಿಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ನಾವು ಯಾವತ್ತೂ ಜೇನು ತೆಗೆಯುವಾಗ ವ್ಯಾಕ್ಸ್ ಅಂದರೆ ಅದಕ್ಕೆ ಸೀಲ್ ಮಾಡಿದಾರ ಅಂತ ನೋಡಿ ಬಿಡಬೇಕು. ಸೀಲ್ ಮಾಡಿದ್ದಾರೆ ಅಂದರೆ ಜೇನು ಆಗಿದೆ, ತೆಗಿಲಿಕ್ಕೆ ರೆಡಿ ಅಂತ ಅರ್ಥ. ಫಿಲ್ ಮಾಡಿದರೆ ಜೇನು ತೆಗಿಬೋದು. ನೋಡಿ ನೋಡಿ, ಇಲ್ಲೆಲ್ಲ ಫಿಲ್ ಆಗಲಿಲ್ಲ ಇನ್ನೂ ಸಹ. ಅದು 90% ಫಿಲ್ ಆದರೆ ಸಾಕು, ಮತ್ತೆ ತೆಗಿಬೋದು. ತೆಗೆಯುವುದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ತಾನೆ. ವಾಪಸ್ ಇಡ್ತಿದ್ದೇನೆ ನಾನು. ಯಾವತ್ತು ನಾವು ಜೇನುಪೆಟ್ಟಿಗೆಯನ್ನು ಹ್ಯಾಂಡಲ್ ಮಾಡುವಾಗ ಫುಲ್ ಕಾಮ್ ಮತ್ತು ಕಂಪೋಸ್ಡ್ ಆಗಿ ಮಾಡಬೇಕು. ಇಲ್ಲೆಲ್ಲ ನೋಡ್ಬೋದು ನೀವು, ಹುಳಗಳು ಅದರ ರೆಂಕೆಯನ್ನು ಬಡಿತಿದ್ರೆ ಅವುಗಳಿಗೆ ಕೋಪ ಬರ್ತಿದೆ ಅಂತ ಅರ್ಥ. ಅಂದರೆ ಮುಗಿಲು ಬಂತ ಅಂದರೆ ಅವರಿಗೆ ಕೋಪ ಬರ್ತದೆ. ಯಾವುದಾದ್ರೂ ಒಂದು ಬಟ್ಟೆ ಪೀಸ್ ಆಗ್ಬೋದು, ಇದನ್ನು ಇದರ ಮೇಲೆ ಮುಚ್ಚಿ ಬಿಡಬೇಕು. ತೆಗೆದ ಕೂಡಲೇ ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಅಂತೂ ಹೀಗೆ ಓಪನ್ ಬಿಡಬಾರ್ದು. ಬಿಟ್ಟರೆ ಅವುಗಳಿಗೆ ಡಿಸ್ಟರ್ಬ್ ಆಗ್ತದೆ. ಅಂದರೆ ಹೀಗೆ ಮುಚ್ಚಿಟ್ರೆ ಅವುಗಳಿಗೆ ಮುಚ್ಚಳ ಹಾಕಿದೆ ಅಂತ ಆಗ್ತದೆ, ಅವರಿಗೆ ಕತ್ತಲೆ ಆಗ್ತದೆ. ಇವರು ಕತ್ತಲೆ ಕೋಣೆಯಲ್ಲಿ ವಾಸಿಸುವಂತಹ ಹುಳಗಳು. ಅಂದರೆ ನೀವು ಜೇನು ಇದರಲ್ಲಿ 3 ಟೈಪ್ ಕಾಣ್ಬೋದು. ನಮ್ಮ ಲೋಕಲಲ್ಲಿ ಅಷ್ಟೇ ಕಾಣೋದು. ಒಂದು ಸ್ಟಿಂಗ್ಲೆಸ್ ಹನಿಬಿ, ಮತ್ತೊಂದು 4 ಕಾಣ್ಬೋದು ನೀವು. ಒಂದು ಸ್ಟಿಂಗ್ಲೆಸ್ ಹನಿಬಿ, ಮತ್ತೊಂದು ಕೋಲ್ಚಾ ಅಂತ ಹೇಳ್ತಾರೆ, ಅಂದರೆ ಕೋಲಲ್ಲೆಲ್ಲ ಕಟ್ಟುವುದು. ಇದರಿಂದ ಸ್ವಲ್ಪ ಚಿಕ್ಕ ಇರ್ತದೆ ಆ ಹುಳಗಳು. ಮತ್ತೊಂದು ಇದೆ ಪೆಟ್ಟಿಗೆ ಜೇನು, ಮತ್ತೊಂದು ದೊಡ್ಡದು ಪೆರಿಯ ಅಂತ ಹೇಳ್ತಾರೆ, ಹೆಜ್ಜೆಯನ್ನು ಅಂತ ಹೇಳ್ತಾರೆ. ಈಚೆ ನಮ್ಮ ದಕ್ಷಿಣ ಕನ್ನಡ ಸೈಡಲ್ಲೇ ನಾವು ಪೆರಿಯ ಅಂತ ಹೇಳ್ತೇವೆ. ಎಸ್, ನಾನು ನೋಡ್ಬೋದು ಇಲ್ಲಿ. ನಾನು ಸೆಕೆಂಡ್ ಫ್ರೇಮ್ ಅಂತ ತೆಗಿತಿದ್ದೇನೆ ಈಗ. ಹೀಗೆ ಒಂದು ಬಟ್ಟೆಯ ತುಂಡನ್ನು, ಕರ್ಚಿಫ್ ಏನಾದರೂ ಆಗ್ಬೋದು, ಅದನ್ನು ಹೀಗೊಂದು ಮುಚ್ಚಿಟ್ಟು ಯಾವ ಫ್ರೇಮ್ ತೆಗಿಬೇಕು ಅಷ್ಟರ ತನಕ ಮಾತ್ರ ಆ ಬಟ್ಟೆಯನ್ನು ನೀವು ತೆಗೆದ್ರೆ ಆಯಿತು. ಹಾಗೆ ನೀವು ತೆಗೆದ್ರೆ ಅವರಿಗೆ ಡಿಸ್ಟರ್ಬ್ ಆಗೋದಿಲ್ಲ, ಅಂದರೆ ಕೆಲಸ ಮಾಡಲಿಕ್ಕೆ ಅವರಿಗೆ ಡಿಸ್ಟರ್ಬ್ ಆಗೋದಿಲ್ಲ. ಬೇಕಾದಾಗೆ ಕೆಲಸ ಮಾಡಿಕೊಂಡಿರ್ತಾರೆ ಅವರು. ಈಗ ನೋಡಿ, ಯಾವುದೇ ಉಪದ್ರ ನನಗೆ ಮಾಡ್ತಿಲ್ಲ ಸದ್ಯಕ್ಕೆ. ಎಸ್, ಇದು ಸೆಕೆಂಡ್ ಫ್ರೇಮ್ ನೋಡಿ. ನಾನು ಈ ಪೆಟ್ಟಿಗೆಯಿಂದ 1 ಸಲ ಜೇನು ತೆಗೆದಿದ್ದೇನೆ.
ಒಂದು ಸಲ ಜೇನು ತೆಗೆದಿದ್ರಲ್ಲಿ ನನಗೆ ಫಸ್ಟ್ ಟೈಮಲ್ಲಿ ನಾನು 7 ಫ್ರೇಮ್ ಇಟ್ಟಿದ್ದೆ ಈ ಜೇನು ಪೆಟ್ಟಿಗೆ ಅಂದರೆ ಸೂಪರಲ್ಲಿ 7 ಫ್ರೇಮ್ ಇಟ್ಟದ್ರಲ್ಲಿ 5 ಫ್ರೇಮಲ್ಲಿ ಓರೆ ಮಾಡಿದ್ರು. ಅಂದರೆ ನಾನು ಇದಕ್ಕೆ ಯಾವುದೇ ಒಂದು ಆರ್ಟಿಫಿಷಿಯಲ್ ವ್ಯಾಕ್ಸ್ ಕೊಟ್ಟಿರಲಿಲ್ಲ. ಹಾಗಾದ ಕಾರಣ ಅವರು ಅಂದರೆ ಈ ಹುಳಗಳು ಓರೆ ಮಾಡಿತ್ತು. ನಾನು ಆದರೂ ಇದನ್ನು ಆದಷ್ಟು ಸೆಟ್ ಮಾಡಿದ್ದೇನೆ, ಕೈಯಲ್ಲೇ ಒತ್ತಿ ಬೇಕಾದಾಗೆ ದಿನಾಲು ನೋಡಿ ಸೆಟ್ ಮಾಡಿದ್ದು. ಈಗ ಈ ಟೈಪ್ ಆಗಿದೆ ನೋಡಿ, ಇದರಲ್ಲಿ ನೋಡಿ 90% ಕ್ಲೋಸ್ ಆಗಿದೆ. ಹೀಗಿದ್ದರೆ ನೀವು ತೆಗಿಬೋದು. ಸೀಲ್ ಇನ್ನು ತೆಗಿಲಿಕ್ಕೆ ದೊಡ್ಡ ವಿಷಯ ಇಲ್ಲ. ಸೀಲಾಗಿದೆ, ಬಾಟ್ಲೆಲ್ಲ ಸೀಲಾಗಿದೆ ನೋಡಿ. ಈಗ ಸ್ವಲ್ಪ ಉಪದ್ರ ಮಾಡಲಿಕ್ಕೆ ಶುರು ಮಾಡಿದರು ನೋಡಿ. ಈಗ ಮುಗಿಲು ಬರ್ತಾ ಉಂಟು. ಮುಗಿಲು ಬಂದರೆ ಅವ್ರ ಗಾಡಿಗೆ ಸಿಟ್ಟು ಬರ್ತದೆ ನೋಡಿ. ಇನ್ನು 3rd ಫ್ರೇಮ್ ತೆಗಿತಿದ್ದಾನೆ. ನಾನು ಆಗ ಹೇಳಿದಾಗೆ 7 ಫ್ರೇಮ್ ಕೊಟ್ಟಿದ್ದೆ ಇದರಲ್ಲಿ, ಅಲ್ಲ 8 ಫ್ರೇಮ್ ಕೊಟ್ಟಿದ್ದೆ. 8 ಫ್ರೇಮ್ ಕೊಟ್ಟದ್ರಲ್ಲಿ 5 ಫ್ರೇಮಲ್ಲಿ ಸರಿ ಓರೆ ಮಾಡಿ ಅದರಲ್ಲಿ ಸಾಧಾರಣ ಜೇನು ತುಂಬಿಸಿದ್ರು. ಅದನ್ನು 5 ಫ್ರೇಮಲ್ಲಿ ನನಗೆ 1.25 kg ಜೇನು ಸಿಕ್ಕಿದೆ ಫಸ್ಟ್ ಟೈಮ್ ತೆಗೆಯುವಾಗ. ನೋಡಿ, ಹೀಗೆ ಸ್ವಲ್ಪ ಎತ್ತಿದರೆ ಅದು ಬಿಡ್ತದೆ, ಆ ಗಮ್ಮೆಲ್ಲ ಬಿಡ್ತದೆ. ಅವರು ಹಾಕಿದ ವ್ಯಾಕ್ಸ್ ಎಲ್ಲ ಬಿಟ್ಟು ಬರ್ತದೆ. ಅದರಿಂದ ಸ್ವಲ್ಪ ಮೆಲ್ಲಗೆ ಹೀಗೆ ಕಾಮಾಗಿ ಸ್ವಲ್ಪ ನಾಜೂಕಿಂದ ಹೀಗೆ ಸ್ವಲ್ಪ ತೆಗೆದ್ರೆ ಹುಳಗಳಿಗೆ ಏನೂ ಪೆಟ್ಟಾಗೋದಿಲ್ಲ. ಒಂದು ಹುಳಕ್ಕೆ ಪೆಟ್ಟಾದರೆ, ಒಂದು ಚುಚ್ಚಿದರೆ ನಿಮಗೆ ಮತ್ತೆ ಎಲ್ಲ ಬರ್ತದೆ ನೋಡಿ. ಇದು 3rd ಫ್ರೇಮಲ್ಲಿ ಆದಂಥ ಹನಿ ನೋಡಿ. ಆಲ್ಮೋಸ್ಟ್ ತೆಗಿಲಿಕ್ಕೆಲ್ಲ ಆಗಿದೆ ಇದರಲ್ಲಿ ನೋಡಿ. 90% ಇದು ಸಹ ಕ್ಲೋಸ್ ಆಗಿದೆ ನೋಡಿ. ಇಲ್ಲಿ ಒಂದು ಈ ಸೈಡ್ ಸ್ವಲ್ಪ ಬಾಕಿ ಉಂಟು. ಮೆಲ್ಲ ಇಡ್ತಿದ್ದಾನೆ. ಇದು 4th ಫ್ರೇಮ್ ತೆಗ್ದಿದ್ದಾನೆ ನೋಡಿ. ನೋಡಿ ಇದು ನೋಡಿ, ಸ್ವಲ್ಪ ಓರೆ ಆಯ್ತು ತೆಗಿವಾಗ, ಹಾಗೆ ಸ್ವಲ್ಪ ಜೇನು ಹರಿತುಂಟು. ಇದು ಸಹ 90% ಕ್ಲೋಸ್ ಆಗಿದೆ. ಇನ್ನು ಈಗ ಅಂದರೆ ವಿಷು ಆಗ್ತಾ ಬಂತು. ಇನ್ನು 15 ಏಪ್ರಿಲ್ 15 ಆಗುವಾಗ ಹುಳಗಳು ಜೇನು ಕುಡಿತದೆ ಅಂತ ಒಂದು, ಅದು ಯಾವಾಗ ಆ್ಯನ್ವಲ್ ಆಗಿ ಯಾವಾಗಲೂ ಪ್ರತಿ ವರ್ಷ ಆಗುವಂಥ ಒಂದು ವಿಷಯ ಅದೊಂದು. ಹಾಗೆ ನನ್ನ ತಂದೆ ನನ್ನ ತಾಯಿ ಎಲ್ಲ ಹೇಳ್ತಾರೆ ನೋಡಿ. ಇದು 4th ಫ್ರೇಮ್ ತೆಗೆದದ್ದು ನಾನೀಗ. ಈಗ ನೋಡಿ 5th ಫ್ರೇಮ್ ತೆಗಿತಿದ್ದಾನೆ. ಇದು ಸಹ ನಾನು ಕಳೆದ ಸರಿ ತೆಗೆಯುವಾಗ ಓರೆ ಕಟ್ಟಿದ್ದಂಥ ಫ್ರೇಮ್. ಈಗ ನೋಡಿ ಒಂದು ಸ್ವಲ್ಪ ಸರಿ ಮಾಡಿದ್ದಾರೆ, ಆದರೂ ತೆಗಿಲಿಕ್ಕೆ ಕಷ್ಟನೇ ಉಂಟು ಇದನ್ನು. ಯಾಕೆ ಕಷ್ಟ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾನೆ ನೋಡಿ. ಇದು ಸಹ 90% ಆಗಿದೆ. ನೋಡಿ ಇದು 5th ಫ್ರೇಮ್ ತೆಗಿತಿದ್ದಾನೆ ಈಗ. 5th ಅಲ್ಲ 6th ಫ್ರೇಮ್ ತೆಗಿತಿದ್ದಾನೆ. ಇದು ನೋಡಿ ಹೇಗೆ ಮಾಡಿದೆ ಅಂತ. ನಾನು ಕಳೆದ ಸಲ ಜೇನು ತೆಗೆಯುವಾಗ ಅವುಗಳಿಗೆ ಜಾಗ ಸಾಕಾಗದೆ, ಅಂದರೆ ನಾನು 8 ಫ್ರೇಮ್ ಕೊಟ್ಟಿದ್ದೆ ಅವುಗಳಿಗೆ ಸ್ವಲ್ಪ ಅದು ಕಂಜೆಸ್ಟೆಡ್ ಫೀಲ್ ಆಗಿದ ಕಾರಣ ಸ್ವಲ್ಪ ಮೇಲೆ ಮುಚ್ಚಾಳಕ್ಕೆ ಹೋಗಿದ್ದರು. ಅದರಲ್ಲಿ ಒಂದು 3 ಎದಿ ಕಟ್ಟಿದ್ರು.
ಅದರಲ್ಲಿ ಚಿಕ್ಕ ಚಿಕ್ಕ ಇದ್ದ 2 ಎದೆಯನ್ನು ಅಂದರೆ ವ್ಯಾಕ್ಸನ್ನು ನಾನು ಈ ಇದಕ್ಕೆ ಅಂದರೆ ಫ್ರೇಮಿಗೆ, ಸೂಪರ್ನ ಫ್ರೇಮಿಗೆ ಕೊಟ್ಟಿದ್ದೆ. ಅಲ್ಲಿಗೆ ಸ್ವಲ್ಪ ಸಿಕ್ಕಿಸಿ ಬಿಟ್ಟಿದ್ದೆ ಅದನ್ನು. ನೋಡಿ ಈ ಟೈಪ್ ಮಾಡಿದೆ, ಆಗಲಿಲ್ಲ ಇದರಲ್ಲಿ ಜೇನು. ಕ್ಲೋಸ್ ಮಾಡ್ತಾ ಉಂಟಷ್ಟೇ. ಈ ಸೈಡ್ ನೋಡಿ ಕ್ಲೋಸ್ ಮಾಡಿದೆ. ಇದು ನೋಡಿ, ಇಲ್ಲಿದ್ದ ಈ ಕಲರ್ ನೋಡಿ, ಈ ಕಲರ್ ನೋಡಿ, ಈ ಕಲರ್ ನೋಡಿ ಸ್ವಲ್ಪ ಡಾರ್ಕ್ ಉಂಟು, ಇದು ಸ್ವಲ್ಪ ಲೈಟ್ ಉಂಟು. ಅಂದರೆ ಇದರಲ್ಲಿ ಸ್ವಲ್ಪ ವಾಟರ್ ಲೆವೆಲ್ ಸ್ವಲ್ಪ ಜಾಸ್ತಿ ಉಂಟು, ನೀರಿನ ಅಂಶ ಜಾಸ್ತಿ ಉಂಟು ಇದರಲ್ಲಿ. ಹೀಗೆ ಇಲ್ಲಿ ಹುಳಗಳು ಅವುಗಳ ರೆಂಕೆಯನ್ನು ಅಲ್ಲಾಡಿಸುಂಟಲ್ಲ, ಹಾಗೆ ಹುಳಗಳು ಬಂದು ಒಂದರ ಬಾಯಿಂದ ಇನ್ನೊಂದು ಬಾಯಿಗೆ ಸ್ವಲ್ಪ ಅವು ತಂದ ಹೂವಿನ ಮಕರಂದವನ್ನೆಲ್ಲ ಕೊಡ್ತದೆ ಬಾಯಿಂದ ಬಾಯಿಗೆ. ನೆಕ್ಸ್ಟ್ ಲಾಸ್ಟಿಗೆ ಈ ಹೋಲ್ ಕಾಣ್ತದಲ್ಲ, ಇದರಲ್ಲಿ ಒಂದು ಹುಳ ಫಿಲ್ ಮಾಡ್ತದೆ. ಫಿಲ್ ಮಾಡಿದ ನಂತರ ಸೈಡಲ್ಲೆಲ್ಲ ಹುಳಗಳು ಕೂತು ಅದರ ರೆಂಕೆಯನ್ನೆಲ್ಲ ಬಡಿದು ಆಗ ಇದರಲ್ಲಿದ್ದ ನೀರಿನ ಅಂಶ ಸ್ವಲ್ಪ ಆವಿ ಆಗ್ತದೆ. ಅಂದರೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಅದು ಈ ನೀರಿನ ಅಂಶವನ್ನೆಲ್ಲ ತೆಗೆಯೋ ವಿಚಾರ ಹಾಗೆ. ನೋಡಿ ಇದು ಲಾಸ್ಟ್ ಫ್ರೇಮ್. ನಾನು ಮುಚ್ಚಳದಲ್ಲಿಟ್ಟಿದ್ದ 3 ಎದೆಯಲ್ಲಿ 2 ಎದೆಯನ್ನು ಕೊಟ್ಟದ್ದು ಇದಕ್ಕೆ. ನೋಡಿ ಚಿಕ್ಕ ಎದೆ ಕೊಟ್ಟಿದ್ದೆ, ಸ್ವಲ್ಪ ದೊಡ್ಡ ಮಾಡಿದೆ. ಇದಕ್ಕೆಲ್ಲ ಒಂದು ಸ್ವಲ್ಪ ತುಂಬಿಸಿದೆ ನೋಡಿ. ಎರಡು ಫ್ರೇಮಲ್ಲಿ ಆಗಲಿಲ್ಲ ಸರಿ. ನೋಡಿ ಇದರಲ್ಲಿ ಜೇನು ಆಗ್ತಾ ಬಂತಲ್ಲ, ಆದ ಕಾರಣ ಈ ಹುಳಗಳು ಮುಚ್ಚಳದಲ್ಲಿ ಜೇನು ಮಾಡಲಿಕ್ಕೆ ಶುರು ಮಾಡಿದೆ. ಅಂದರೆ ವ್ಯಾಕ್ಸ್ ಅವರಿಗೆ ಜಾಗ ಸಾಕಾಗುತ್ತಿಲ್ಲ ಇನ್ನು. ಆದ ಕಾರಣ ನಾವೊಂದು ಸೂಪರ್ ಕೊಡಬೇಕಂತ ಅರ್ಥ. ಹಾಗಾಗಿ 1 2 3 4 5 6 ಫ್ರೇಮಲ್ಲಿ ಮಾಡಿದೆ ಜೇನು. ಹಾಗಾಗಿ ನಾವು ಜೇನು ತೆಗೆಯುವ ಕೆಲಸಕ್ಕೆ ಕೈ ಹಾಕ್ಬೋದು ಅಂತ ನನ್ನ ಅರ್ಥ. ನೋಡಿದ್ರಲ್ಲ ಫ್ರೆಂಡ್ಸ್, ಜೇನು ತೆಗಿಬೇಕಾದ್ರೆ ಫ್ರೇಮಲ್ಲಿ ಯಾವ ರೀತಿ ಜೇನು ತುಂಬಿರಬೇಕು ಮತ್ತು ಹೇಗೆ ಸೀಲ್ ಆಗಿರಬೇಕು ಅಂತ ನೋಡಿದ್ರಲ್ಲ. ಲಾಸ್ಟಿಗೆ ಒಂದು ಮುಚ್ಚಳ ಮುಚ್ಚಿಬಿಡಿ ಆಯಿತಾ, ಅದೊಂದು ಹೇಳಲಿಕ್ಕೆ ಮರ್ತೋಯ್ತು ನನಗೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಪುರ್ಸೊತ್ತಿದ್ದರೆ ನೋಡಿಕೊಂಡಿರಿ.